ಮದ್ದೂರಿನಲ್ಲಿ, ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲಿ ಸಾಮೂಹಿಕ ಗಣೇಶ ವಿಸರ್ಜನೆಯ ನೆಪದಲ್ಲಿ ಹಿಂದೂ ಶಕ್ತಿ ಸಂಗಮ ಆಯಿತು. ನೋಡಿ, 3 ದಿನಗಳ ಹಿಂದೆ ಯಾವುದೋ ಒಂದು ತಮಿಳು ಕಾಲನಿಯಲ್ಲಿ ಅಲ್ಲಿನ ಹುಡುಗರು ಸೇರಿಕೊಂಡಿಟ್ಟಂಥ ಸಾರ್ವಜನಿಕ ಗಣೇಶನ ವಿಸರ್ಜನೆಯ ಸಂದರ್ಭದಲ್ಲಿ ಮಸೀದಿಯ ದಿಕ್ಕಿನಿಂದ ಕಲ್ಲುಗಳು ಬಂದು ಬೀಳದೇ ಹೋಗಿದ್ದರೆ ಇದು ಯಾವುದೂ ಆಗ್ತಾನೆ ಇರಲಿಲ್ಲ. ಉಳಿದೆಲ್ಲ ಕಡೆ ನಡೆದಂಗೆ ಸಾರ್ವಜನಿಕ ಗಣೇಶೋತ್ಸವ ಆಯಿತು, ವಿಸರ್ಜನೆಯೂ ಆಯಿತು ಅನ್ನೋ ಹಂಗೆ ಮುಗಿದು ಹೋಗಿರೋದಿತ್ತು. 3 ದಿನಗಳ ಹಿಂದಿನ ಘಟನೆ. ಮಾರನೇ ದಿವಸ ಜೋರು ಪ್ರತಿಭಟನೆ ಆಯಿತು ಮದ್ದೂರಿನಲ್ಲಿ. ಅದರ ಮಾರನೇ ದಿವಸ ಅಂದರೆ ನೆನ್ನೆ ಮದ್ದೂರು ಬಂದ್ ಆಯಿತು. ಇವತ್ತು ಜನಸಾಗರ ಸೇರಿಕೊಂಡು 28 ಸಾರ್ವಜನಿಕ ಗಣೇಶನ ವಿಸರ್ಜನೆ. ಸಾಯಂಕಾಲ 4:15 ತನಕನೂ ಆಯಿತು ಮೆರವಣಿಗೆ. ಇದು ಹೆಂಗೆ ಅಂದರೆ ಕಲ್ಲು ಎಸಿತಿರಲ್ಲ, ಯಾರು ಬರ್ತೀರಿ ಬನ್ನಿ ಈಗ ಅನ್ನೋ ಹಂಗಿತ್ತು. ಶಿಂಷಾ ನದಿಯಲ್ಲಿ ಗಣೇಶ ವಿಸರ್ಜನೆ ಮಾಡಲಾಯಿತು. 3 ಕಿಲೋಮೀಟರ್ ಅದ್ದೂರಿ ಮೆರವಣಿಗೆ ಆಯಿತು. ಪೇಟೆ ಬೀದಿಯ ಜಾಮಿಯಾ ಮಸೀದಿ ಎದುರಿಗೆ 1 ತಾಸು ನಿಲ್ಲಿಸಿದ್ರು. ಸಂಗೀತ, ನೃತ್ಯ 1 ತಾಸು. ಬಿಜೆಪಿ ಮತ್ತು JDS ನಾಯಕರುಗಳ ಸಕ್ರಿಯ ಭಾಗವಹಿಸುವಿಕೆ ಇತ್ತು ಇವತ್ತಿನ ಮೆರವಣಿಗೆಯಲ್ಲಿ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು, ವಿಪಕ್ಷ ನಾಯಕ ಆರ್ ಅಶೋಕು, ಅಶ್ವಥ್ ನಾರಾಯಣ್, ಸಂಸದ ಯದುವೀರ್, CT ರವಿ ಅವರು, ಚಲವಾದಿ ನಾರಾಯಣಸ್ವಾಮಿ, ಭಾಸ್ಕರ್ ರಾವ್, ಮಹಿಳಾ ಮೋರ್ಚಾ ಅಧ್ಯಕ್ಷೆ ಮಂಜುಳಾ ಅವರು, ಸುಮಲತಾ ಅಂಬರೀಶ್ ಅವರು ಬಂದಿದ್ದರು, ಮಾಜಿ ಸಂಸದೆ. JDSನಿಂದ ತಮ್ಮಣ್ಣ ಅವರಿದ್ದರು, ಸುರೇಶ್ ಗೌಡರಿದ್ದರು, ಹಲವು ನಾಯಕರು. ಬೆಳಗ್ಗೆನೆ ಒಬ್ಬೊಬ್ಬರೇ ಬಂದರು. ಅದಾದ ನಂತರ ಮೆರವಣಿಗೆಯಲ್ಲಿ ಭಾಗವಹಿಸಿದರು. ಒಳ ಮೀಸಲಾತಿ ಹೋರಾಟದಲ್ಲಿ ಭಾಗವಹಿಸಬೇಕು ಅಂತ ವಿಜಯೇಂದ್ರ ಅವರು ಬೇಗ ಬಂದರು. ಆರ್ ಅಶೋಕ್ ಮತ್ತು ಇತರ ನಾಯಕರು ಸಭಾ ಕಾರ್ಯಕ್ರಮ ಆಯಿತು. ರೋಷಾವೇಶದ ಮಾತುಗಳನ್ನಾಡಿದ್ರು. ಬೆಳಗ್ಗೆ 10 ಗಂಟೆಗೆ ಬಿಜೆಪಿ ನಾಯಕರುಗಳ ಮದ್ದೂರಿಗೆ ಬಂದದ್ದು. ಆರ್ ಅಶೋಕ್ ಅವರು IBಗೆ ಹೋಗಿ SP DC ಅವರ ಜೊತೆಗೆ ಮೀಟಿಂಗ್ ಮಾಡಿದ್ರು. ವಿಪಕ್ಷ ನಾಯಕರವರು, ಸಂವಿಧಾನಾತ್ಮಕ ಅಧಿಕಾರ ಇರುತ್ತದೆ ಮಾಡೋದಕ್ಕೆ. ಅದಾದ ನಂತರ ವಿಶ್ವನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿದ್ರು. ಮೆರವಣಿಗೆಗೆ ಚಾಲನೆ ಕೊಟ್ಟರು. ರಾಮ ಮಂದಿರ ಸರ್ಕಲ್ ಹತ್ರ ವೇದಿಕೆ ಕಾರ್ಯಕ್ರಮ, ರೋಷಾವೇಶದ ಭಾಷಣಗಳಾದವು. ಲಾಠಿ ಚಾರ್ಜ್ ನಡೆದಿದ್ದ ಮಸೀದಿ ಎದುರಿಗೆ ಯಾತ್ರೆ ಹೋಯಿತು. ಪೇಟೆ ಬೀದಿಯ ಜಾಮಿಯಾ ಮಸೀದಿ, ರ್ಯಾಪಿಡ್ ಆಕ್ಷನ್ ಫೋರ್ಸ್ ಸೇರಿದಂತೆ ಪೊಲೀಸರ ಬಿಗಿ ಭದ್ರತೆ ಇತ್ತು. ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ ಘೋಷಣೆಗಳ ಮೊಳಗಿದ್ವು. ಭಾರೀ ಭದ್ರತೆಯ ನಡುವೆ ಯಶಸ್ವಿಯಾಗಿ ಮೆರವಣಿಗೆ ಆಯಿತು. ಯಾರ್ಯಾರು ಏನೇನು ಮಾತಾಡಿದ್ರೆ ಕೇಳಿಸ್ಕೊಳ್ಳಿ ಬಿಜೆಪಿ ನಾಯಕರು. ಅವನ
ಹಿಂದೂ ಕಾರ್ಯಕರ್ತರು ಯಾರೂ ಕೂಡ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಈ ಏನು ಘಟನೆ ನಡೆದಿದೆ ಮೊನ್ನೆ ದಿನದಿಂದ ಸಂಪೂರ್ಣವಾಗಿ ಇದರ ಬಗ್ಗೆ ಒಂದು ನ್ಯಾಯಾಂಗ ತನಿಖೆ ಆಗಲೇಬೇಕು. ಇನ್ನು ಮುಖ್ಯಮಂತ್ರಿಗಳಿಗಂತೂ ಕೇಸರಿ ಕಂಡ್ರೆ ಆಗೋದಿಲ್ಲ. ಅವರಿಗೆ ಕೇಸರಿ ನೋಡಿದ್ರೆ ಕಿತ್ತು ಬಿಸಾಕ್ತಾರೆ. ಧರ್ಮಸ್ಥಳದ ವಿಚಾರದಲ್ಲಿ ಯಾವ ರೀತಿ ಎಷ್ಟು ಕೆಟ್ಟದಾಗಿ ರಾಜ್ಯ ಸರ್ಕಾರ ನಡೆದುಕೊಳ್ತಾ ಇದೆ. ಇವತ್ತು ನೇರವಾಗಿ ಹೇಳ್ತಾನೆ, ಅವರು ಪಾಪದ ಕೂಡ ತುಂಬಿದೆ. ಇವತ್ತಲ್ಲ ನಾಳೆ ಅವರು ಬೀದಿಗೆ ಓಡಾಡ್ತಕ್ಕಂಥದ್ದು ಕೂಡ ಕಷ್ಟ ಆಗ್ತದೆ. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಮದ್ದೂರಲ್ಲಿ ನಮ್ಮ ಹಬ್ಬಗಳು ಆಚರಣೆ ಮಾಡುವಂತ ಅಧಿಕಾರ ನಮಗಿಲ್ವಾ? ನೂರಾರು ವರ್ಷಗಳು, ಸಾವಿರಾರು ವರ್ಷಗಳಿಂದ ಆಚರಿಸ್ತಾ ಬರುವಂತ ನಮ್ಮ ಪದ್ಧತಿಗೆ ನಮ್ಮ ಮೇಲೆ ಕಲ್ಲು ತೂರಾಟನ? ಅಂದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕಪ್ಪ? ನಾವು ಪಾಕಿಸ್ತಾನಕ್ಕೆ ಹೋಗ್ಬೇಕಾ? ಯಾರು ಪಾಕಿಸ್ತಾನಕ್ಕೆ ಹೋಗ್ಬೇಕು? ಈ ಒಂದು ಕಿಡಿಗೇಡಿಗಳಿಗೆ ಸರ್ಕಾರ ಸರಿಯಾಗಿ ಶಿಕ್ಷೆ ಕೊಟ್ಟು ಒಂದು ಸಮಾಜಕ್ಕೆ ಸರಿಯಾದ ಸಂದೇಶ ಕೊಡುವವರೆಗೂ ನೀವು ಈ ಕೂಗನ್ನ ನೀವು ಬಿಡಬಾರದು. ಇದೇ ರೀತಿ ನಡಿಬೇಕು. ಈ ಸಮಾಜದಲ್ಲಿ, ಸರ್ಕಾರದಲ್ಲಿ ನಾವು ಬದಲಾವಣೆಯನ್ನ ತರಬೇಕು ಅಂತ ನಿಮ್ಮಲ್ಲಿ ನಾನು ಕೇಳಿಕೊಂಡು ಮತ್ತೆ ಮೊನ್ನೆ ನಡೆದಿರೋ ಈ ಘಟನೆಯನ್ನು ತೀವ್ರವಾಗಿ ಖಂಡಿಸಿ ಇದಕ್ಕೆ ನನ್ನ ಧಿಕ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.